ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೋನ್ಪೇ ಅಕೌಂಟ್ ಹೆಂಗೆ ಚಾಲು ಮಾಡೋದು 2024ರಲ್ಲಿ ಅಂತ ಹೇಳ್ತೀನಿ ಬರ್ರಿ. ಭಾಳ ಈಜಿ ಐತ್ರಿ. ಫೋನ್ಪೇ ಆ್ಯಪ್ ಡಿಸ್ಕ್ರಿಪ್ಷನ್ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ದಿಂದ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ರಿ, ಯಾವ ಅಕೌಂಟ್ ನಂಬರ್ ಲಿಂಕ್ ಇದೆ ಆ ಮೊಬೈಲ್ ನಂಬರ್ ಹಾಕ್ರಿ. ಭಾಳ ಈಜಿ ಐತಿ ನೋಡಿರಿ. ಫುಲ್ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ದಯವಿಟ್ಟು. ಫೋನ್ ನಂಬರ್ ಹಾಕೋಣ, OTP ಬರ್ತೈತೆ 5 ಡಿಜಿಟ್ದು, ಅದು ಆಟೋಮೆಟಿಕ್ ಫ್ಲಿಪ್ ಆಗಿಬಿಡ್ತೈತೆ. ಅದಕ್ಕೇನಿಲ್ಲ ಪ್ರಾಬ್ಲಮ್. ನಮ್ದು OTP ಬತ್ತು, ಹಾಕ್ಬಿಟ್ಟೇವಿ. ಈಗ ಮುಂದೆ ಕನ್ಫರ್ಮ್ ಆಯಿತು, ಲೊಕೇಶನ್ ಕೊಡ್ಬೇಕಾಗ್ತದೆ. ಮತ್ತು ನೀವು ಎಲ್ಲಿ ಇರ್ತೀರಂತ ಅಲೋ ಕೊಟ್ಬಿಟ್ರೆ ನಡೆಸಲ ಅಲೋ ಕೊಟ್ಮೇಲೆ ನಿಮ್ಮ ಫೋನ್ಪೇ ಆ್ಯಪ್ ಓಪನ್ ಐತೆ. ಈಗ ಏನು ಮಾಡೋದಿಲ್ಲ, ಭಾಳ ಅಂದ್ರೆ ಭಾಳ ಈಜಿ ಐತಿ. ನಿಮ್ಗೆ ಈಗ ಫೋನ್ಪೇ ಆ್ಯಪ್ ಓಪನ್ ಐತೆ, ಅಕೌಂಟ್ ಲಿಂಕ್ ಆಗಿಲ್ಲ, ಓಪನ್ ಐತೆ. ಈಗ ನಿಮಗೆ ಫೋನ್ಪೇ ಆ್ಯಪ್ನಾಗ ಅಕೌಂಟ್ ಲಿಂಕ್ ಮಾಡೋದು ಒಂದೇ. ಹೆಂಗಾದ್ರೆ ಅದು ಹೇಳ್ತೀನಿ. ನೀವು ಫಸ್ಟಿಗೆ ಯಾರ್ಯಾರು ಈ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ದಯವಿಟ್ಟು. ಈಗ ಇಲ್ಲಿ ಆ್ಯಡ್ ಎ ಬ್ಯಾಂಕ್ ಅಕೌಂಟ್ ಐತಿ, ಅದಕ್ಕೆ ಕ್ಲಿಕ್ ಮಾಡಿರಿ. ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ದು ಯಾವ ಬ್ಯಾಂಕ್ ಐತಿ ಆ ಬ್ಯಾಂಕ್ ಹೆಸರು ಸರ್ಚ್ ಮಾಡಿರಿ. ಎಕ್ಸಾಂಪಲ್ ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಯಾವ ಬ್ಯಾಂಕ್ ಐತಿ, ಕೋಟಕ್ ಮಹೀಂದ್ರ ಬ್ಯಾಂಕ್, ಯಾವ ಬ್ಯಾಂಕ್ ಐತಿ ಸರ್ಚ್ ಮಾಡಿರಿ. ಇಲ್ಲಿ ನಿಮ್ಮ ಬ್ಯಾಂಕ್ ಐತಿ, ನಾನು ಅದನ್ನು ಸರ್ಚ್ ಮಾಡ್ತೀನಿ. ನಿಮ್ಮ ಬ್ಯಾಂಕ್ ನೀವು ಸರ್ಚ್ ಮಾಡ್ಕೊಳ್ಳಿ. ಭಾಳ ಈಜಿ ಐತಿ, ಏನಿಲ್ಲ ಪ್ರಾಬ್ಲಮ್. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಯಾವುದೈತೆ ಬ್ಯಾಂಕ್ ಹೆಸರು ಸರ್ಚ್ ಮಾಡಿಬಿಡಿ. ನನ್ನ ಬ್ಯಾಂಕ್ ಸಿಕ್ತು ನನಗೆ, ನಾನು ಕ್ಲಿಕ್ ಮಾಡಿ ವೆರಿಫೈ ಆಗ್ಲತ್ತೈತಿ. ಒಂದು ನಿಮಿಷ ನಿಂದಿರ್ಬೇಕಾಗ್ತದೆ, ವೇಟ್ ಮಾಡ್ಬೇಕಾಗ್ತದೆ. ಅಕೌಂಟ್ ಫೈಂಡಿಂಗ್ ಲಿಂಕ್ ವಿತ್ ಯುವರ್ ಮೊಬೈಲ್ ನಂಬರ್, ನಿಮ್ಮ ಫೋನ್ ನಂಬರ್ ಲಿಂಕ್ ಇದೆ ಅಕೌಂಟ್ ಫೈಂಡ್ ಮಾಡ್ತೈತಿ. ಇಲ್ಲ ನನ್ನ ಅಕೌಂಟ್ ಡೀಟೇಲ್ಸ್ ಒಟ್ಟು ಬಂತು ಅಂದರೆ ಇಲ್ಲಿ ಬೇಕಿದ್ರೆ ಅಂದರೆ ನಿಮ್ಮ ಫೋನ್ ನಂಬರ್ ಲಿಂಕ್ ಇದೆ. ಇಲ್ಲಿ UPI ID ಚೇಂಜ್ ಮಾಡ್ಬೋದು, ಬೇಕಿದ್ರೆ ಹೆಂಗೆ ಬೇಕಂಗೆ ಇಟ್ಕೋಬೋದು. ಈಗ ಆಲ್ರೆಡಿ ನನ್ನ ಫೋನ್ ನಂಬರ್ ಆಗಿ ಹಿಂಗೆ ಇರ್ತೈತಿ. ಮುಂದಿಂದು ಎಡಿಟ್ ಬೇಕಿದ್ರೆ ಮಾಡ್ಬೋದು ನೀವು. ಅದರ ಪ್ರೊಸೀಸ್ ಟು ಆ್ಯಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಬಟನ್ ಐತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಮ್ಮ ಅಕೌಂಟು ಲಿಂಕ್ ಐತೆ ಸಕ್ಸಸ್ಫುಲ್. ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲನೂ ಬರ್ತೈತಿ. ಬೇಕಿದ್ರೆ ಪಿನ್ ಇರ್ತಿಲ್ಲ ಅಂದ್ರೆ ಯಾರಿಗೆ ದುಡ್ಡು ಹಾಕೋ ರೊಕ್ಕ ಹಾಕೋದು ಮುಂಚೆ ಪಿನ್ ಇರ್ತದೆ ನೋಡಿ, ರೀಸೆಟ್ ಮಾಡಿದ್ರೆ ನಾನು ರೀಸೆಟ್ ಮಾಡ್ಬೋದು. ನೀವು ಸೆಟ್ ಮಾಡಿರಿ. ಹೊಸ ಯೂಸರ್ ಇದ್ರೆ ಫಸ್ಟ್ ಟೈಮು ಅದು ಕ್ಲಿಕ್ ಮಾಡಿರಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸೈಡಿನ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇನು ಈಗ ಹೊಸ ಅಪ್ಡೇಟ್ ಮಾಡಿತ್ತು 2024. ನೀವು ಬೇಕಿದ್ರೆ ನಿಮ್ಮ ಆಧಾರ್ ಕಾರ್ಡ್ಲೇನು ಲಿಂಕ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಲೇನು ಲಿಂಕ್ ಮಾಡಬೇಕಿತ್ತು. ಈಗ ನಿಮ್ಗೆ ಆಧಾರ್ ಕಾರ್ಡ್ ಬಂದೈತಿ. ಭಾಳ ಈಜಿ ಐತಿ. ನಿಮ್ಮ ATM ಇರಲಿಲ್ಲ ಅಂದ್ರೆ ನಡೀತದೆ. ಹೆಂಗಂದ್ರೆ ನೋಡ್ರಿ ತೋರಿಸ್ತೀನಿ. ಇಲ್ಲಿ ಆಧಾರ್ ಕಾರ್ಡ್ ಐತಿ, ಆಧಾರ್ ಕಾರ್ಡ್ ನಂಬರ್ ಸೆಲೆಕ್ಟ್ ವಿತ್ ಅವರ್ ಬ್ಯಾಂಕ್ ಅಂದ್ರೆ ಅದಕ್ಕೆ ಕ್ಲಿಕ್ ಮಾಡಿರಿ. ಅದಕ್ಕೆ ಕ್ಲಿಕ್ ಮಾಡೋದು ತಳಗೆ ಬರ್ತೈತೆ ರೀ ಪ್ರೊಸೀಡ್, ಅದಕ್ಕೆ ಕ್ಲಿಕ್ ಮಾಡಿರಿ. ಭಾಳ ಈಜಿ ಐತ್ರಿ, ಏನು ಇಲ್ಲ ಹೆಚ್ಚಿಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಫಸ್ಟ್ 6 ಡಿಜಿಟ್ ಹಾಕಬೇಕಾಗ್ತೈತಿ. ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಇರುತ್ತಲ್ರಿ ಮುಂದಿನ 6 ನಂಬರ್, ಅವ್ರು 6 ನಂಬರ್ ಹಾಕಿಬಿಡ್ರಿ. ಆಮೇಲೆ ಪ್ರೊಸೀಡ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ರಿ. ಭಾಳ ಈಜಿ ಐತಿ, ಏನೂ ಇಲ್ಲರಿ. ಅದು ವೆರಿಫೈ ಆಗ್ತೈತಿ ಅಂತ ಒಂದು 5 ನಿಮಿಷ ನಿಂದ್ರಿ. ಆಮೇಲೆ ವೆರಿಫೈ ಆಗ್ತೈತಿ. ಭಾಳ ಈಜಿ ಐತ್ರಿ, ಏನೇನಿಲ್ಲ. ಈಗ ನಿಮ್ಗೆ ಇಂಟರ್ OTP ಅಂತ ನಿಮ್ಮ ಫೋನ್ ನಂಬರ್ ಲಿಂಕ್ ಇದೆ, ಫೋನ್ ನಂಬರ್ OTP ಬರ್ತದೆ. ಕನ್ಫರ್ಮ್ ಯುವರ್ UPI ಪಿನ್ ಅಂದ್ರೆ ನೀವು ರೊಕ್ಕ ಹಾಕೋಕೆ ಯಾವ ಪಿನ್ ಹಿಡಿತೀರಿ ನೀವು ಇಷ್ಟ ಆದ ಪಿನ್ ಅದು ಹಿಡ್ಕೊಬೋದು. ಅದು 6 ಡಿಜಿಟ್ನೂ ಬರ್ಬೋದು, 4 ಡಿಜಿಟ್ನೂ ಬರ್ಬೋದು. ಏನೂ ಇಲ್ರಿ, ಭಾಳ ಈಜಿ ಐತಿ. ಮತ್ತು ಹೊಸ ಅಪ್ಡೇಟ್ ತಂದು ಭಾಳ ಚಲೋ ಮಾಡೈತಿ ಫೋನ್ಪೇ ಅವ್ರಿಗೆ, ಧನ್ಯವಾದ. ಇನ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಕೆಲಸ ಮುಗೀತು, ಫೋನ್ಪೇ ಅಕೌಂಟ್ ಲಿಂಕ್ ಆಯಿತು. ಈಗ ಈ ಫೋನ್ಪೇದಿಂದ ನೀವು ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ಬರ್ರಿ. ಇಲ್ಲಿ ಕನ್ಫರ್ಮ್ 6 ಡಿಜಿಟ್ UPI ಪಿನ್ ಅಂದ್ರೆ ನೀವು ಇನ್ನೊಂದ್ಸಲ 6 ಡಿಜಿಟ್ ಪಿನ್ ಹಾಕಿಬಿಡ್ರಿ, ಮುಗೈತೆ, ಕನ್ಫರ್ಮ್ ಆಗಿಬಿಡ್ತೈತಿ. ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಾಣ್ತೈತಿ, ಯಾವ್ಯಾವ ಅಕೌಂಟ್ ಐತಿ, ಯಾವ್ದು ನಂಬರ್ ಲಿಂಕ್ ಮಾಡಿದ್ರೆ ಸದ್ಯ ಅಂತ IFSC ಕೋಡು, ಅಕೌಂಟ್ ನಂಬರ್ ಎಲ್ಲ ಕಾಣ್ತೈತಿ. ಇಲ್ಲಿ ಮತ್ತು ನೀವು ಅಂದರೆ ನೀವು ಯಾರಿಗೆ ರೊಕ್ಕ ಹಾಕ್ಬೋದು, ಅವ್ರಿಗೆ ಬೇಕಿದ್ರೆ ರೊಕ್ಕ ಹಾಕ್ರಿ, ಹಾಕ್ಲಿಕ್ಕಂದ್ರೆ ಆಮೇಲೆ ಹಾಕ್ರಿ. ಈಗ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಇಲ್ಲಿ ಡೌನ್ಲೋಡ್ ಮಾಡಿರಿ ಅಂದ್ರೆ ದಯವಿಟ್ಟು ₹1 ಯಾರಿಗೆ ಹಾಕಬೇಕಾಗ್ತೈತಿ. ಓಕೆನಾ, ₹1 ಹಾಕ್ಬಿಡ್ರಿ. ಅದ್ರ ಬಿಟ್ಟು ಏನೇನಿಲ್ಲರಿ, ಭಾಳ ಈಜಿ ಐತಿ. ಬೇಕಿದ್ರೆ 2 ನ್ಯೂ ಬ್ಯಾಂಕ್ ಅಕೌಂಟ್ ಅದ್ರ ನಿಮ್ಗೆ ಇದು ಬಿಟ್ಟು ಬೇರೆ ಅಕೌಂಟ್ ಲಿಂಕ್ ಮಾಡಿದ್ರೆ ಲಿಂಕ್ ಮಾಡ್ಬೋದು. ಅದ್ರಾಗ ಬಂದ್ರಿ ನೀವು ಫೋನ್ಪೇ ಆ್ಯಪ್, ನೀವು ಒಂದು ಫೋನ್ಪೇ ಯೂಸರ್ ಆಗಿಬಿಟ್ರಿ. ಭಾಳ ಅಂದ್ರೆ ಭಾಳ ಈಜಿ ಇತ್ತು, ಮತ್ತೇನಿಲ್ಲ. ಇದ್ರಾಗ
ಫೋನ್ಪೇ ಲಿಂಕ್ ಮಾಡ್ತೀವಿ. ಇಲ್ಲಿ ಮ್ಯಾಲೆ ಕಾಣಿಸ್ತೈತಿ ಸ್ಕ್ಯಾನ್ ರೀ. ಮತ್ತು ನೀವು ಯಾರಿಗೂ ಫೋನ್ಪೇ ಮಾಡೋ ಟೈಮಿಗೆ QR ಸ್ಕ್ಯಾನ್ ಮಾಡ್ತಾರಲ್ಲ ಆ ಆಪ್ಷನ್ ಐತೆ, ಅಲ್ಲಿ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಇಲ್ಲಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಬೋದು. ನಾನು ಬ್ಯಾಂಕ್ನಲ್ಲಿ ₹7.60 ಐತೆ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ಆ್ಯಪಿನ ಮುಗಿತು ನಿಮ್ಮ ಫೋನ್ಪೇ ಅಕೌಂಟ್ ಓಪನ್ ಆಯಿತು. ಇಲ್ಲಿ ಫೋನ್ ರೀಚಾರ್ಜ್ ಮಾಡ್ಬೋದು, ಎಲೆಕ್ಟ್ರಿಕ್ ಬಿಲ್ ರೀಚಾರ್ಜ್ ಮಾಡ್ಬೋದು, TV ರೀಚಾರ್ಜ್ ಮಾಡ್ಬೋದು, ಎಲ್ಲನೂ ಐತಿ. ನಮಸ್ಕಾರ ರೀ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ದಯವಿಟ್ಟು ಒಂದು ಕಮೆಂಟ್ನ ಹಾಕಿ. ಓಕೆ, ನಮಸ್ಕಾರ ರೀ. ಒಟ್ಟರಿಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.